ಸ್ನೇಹಿತರೆ, ಮಾನ್ಯ ಎನ್ನುವಂಥ ಹುಡುಗಿಯ ತಂದೆ ವಿವೇಕಾನಂದ ಎನ್ನುವಂಥ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಬಗ್ಗೆ ಮಾನ್ಯಳ ತಂದೆ ಪದೇ ಪದೇ ಹೇಳ್ತಿರ್ತಾನೆ. ಏನಂತ, ಕೆಳಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗ ವಿದ್ಯಾರ್ಥಿ ಅತ್ಯಂತ ಉನ್ನತ ಶ್ರೇಣಿಯ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ, ಮುಂದೊಂದು ದಿನದಲ್ಲಿ ದೊಡ್ಡ ನೌಕರಿ ಏರುವಂಥ ಕೆಲಸ ಮಾಡ್ತಾನೆ ಅಂತೇಳಿ ಮನೆಯಲ್ಲಿ ಕುಂದಿರ್ಸ್ಕೊಂಡು ಮಗಳ ಮುಂದೆ ವಿವೇಕಾನಂದ ಯಾವ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ, ಯಾವ ಸಮಾಜದಲ್ಲಿ ಹುಟ್ಟಿದ್ದಾನೆ, ಅವನ ಯೋಗ್ಯತೆ ಏನು ಅನ್ನುವಂಥದ್ದನ್ನು ವಿವರಿಸ್ತಿರ್ಬೇಕಾದ್ರೆ ಆ ಮಗಳಿಗೆ ವಿವೇಕಾನಂದನ ಮೇಲೆ ಪ್ರೀತಿ ಬರುತ್ತೆ. ಹಂಗಾಗಿ ತಂದಿನೇ ಕುಂತ್ಕೊಂಡು ಆ ಹುಡುಗನ ಹೊಗಳಿ ಪ್ರೀತಿ ಹುಟ್ಟುವಂತೆ ಮಾಡಿ, ಅದು ಒಳ್ಳೆ ಕೆಲಸನೇ ಪ್ರೀತಿ ಹುಟ್ಟಿದ್ದು. ಬಟ್ ಪ್ರೀತಿಸಿ ಮದುವೆ ಆದಮೇಲೆ ಅದನ್ನು ಒಪ್ಪಿಕೊಂಡ್ಬಿಟ್ಟಿದ್ರೆ ಭಾಳ ಒಳ್ಳೇದಾಗ್ತಿತ್ತು ಆ ಮನುಷ್ಯನಿಗೆ. ಸೊ ಅವನು ಒಪ್ಪುವಂಥ ಮನಸ್ಥಿತಿ ಇತ್ತು ಕೂಡ. ಆ ಮನುಷ್ಯನಿಗೆ ಮಗಳ ಪ್ರೀತಿಯನ್ನು ಒಪ್ಪುವಂಥದ್ದು ಇದ್ದಾಗಿ ಡಿಸೆಂಬರ್ 8ನೇ ತಾರೀಕಿಗೆ ಅವರು ಇನಾಮ್ ಯುವರಾಪುರಕ್ಕೆ ಬರ್ತಾರೆ. ಸೊ 1 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಸಂಬಂಧಿಕರ ಹತ್ರ ಸುತ್ತಾಡ್ತಾರೆ. ಆಯಮ್ಮ ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆದಮೇಲೆ ಆಸ್ಪತ್ರೆಗೆ ತೋರಿಸ್ಬೇಕಾಗತ್ತೆ, ಮತ್ತು ವಿವಿಧ ಕಾರ್ಯಕ್ರಮಗಳು ಕೂಡ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಅವನು 8ನೇ ತಾರೀಕಿಗೆ ಊರಿಗೆ ಬರ್ತಾನೆ. 8ನೇ ತಾರೀಕಿಗೆ ಊರಿಗೆ ಬಂದಮೇಲೆ 21ರವರೆಗೂ ಕೂಡ ಆತನ ತಂದೆದು ಯಾವುದೇ ತಕರಾರು ಇರಲ್ಲ. ಆತ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರಿಂದ ಅಲ್ಲಿಯ ಜನ ಆತನಿಗೆ ಪ್ರಚೋದನೆ ಕೊಡ್ತಾರೆ. ನಿನ್ನ ಮಗಳು ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹುಡುಗನ ಮದುವೆಯಾಗಿ ಮತ್ತೆ ನಿನ್ನೂರಿಗೆ ಬಂದು ಇಲ್ಲಿ ರಾಜಾರೋಷವಾಗಿ ಸುತ್ತಾಡ್ತಾರ, ನೀನೇನು ಮಾಡ್ತಿದ್ದಿ, ನೀನು ಗಂಡ್ಮಗನಾಗಿ ಹುಟ್ಟಿದ್ದಕ್ಕೆ ಏನು ಸ್ವಾರ್ಥ ಅಂತೇಳಿ ಆ ಮನುಷ್ಯನಿಗೆ ಪ್ರಚೋದನೆ ಮಾಡ್ತಾರೆ. ಪ್ರಚೋದನೆಗೆ ಒಳಗಾಗಿರ್ತಕ್ಕಂಥ ಮಾನ್ಯಳ ತಂದೆ ಸುಮಾರು ಒಂದು 10-15 ದಿನ ಸುಮ್ಕೆ ಇದ್ದು, 1 ದಿನ 2 ದಿನ ಸುಮ್ಕೆ, ಪಾಪ ಯಾರೋ ಮಾತಾಡ್ತಾರ ಸುಮ್ಕೆ ಹೋಗಿಬಿಡ್ತಾನೆ. ಆತ ಪ್ರಚೋದನೆಯನ್ನು ತಡೆಯೋಕ್ಕಾಗ್ದೇ 21ನೇ ತಾರೀಕಿಗೆ ಆತ ತನ್ನ ತಾಳ್ಮೆಯನ್ನು ಕಳ್ಕೊಂಡು ಅವ್ರ ಮನೆಗೆ ಹೋಗಿ ಇಡೀ ಮನೆಯನ್ನು ಕೊಚ್ಚಿ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೋಗಿ ಕೈ ಸಿಕ್ಕರನ್ನೆಲ್ಲ ಕಡ್ದಾಕ್ತಾನೆ. ವಿವೇಕಾನಂದ ಬಹುಶಃ ಅವತ್ತು ಮನೆಯಲ್ಲಿ ಇರಲ್ಲ. ಮಾನ್ಯಳನ ಮನಸ್ಸಿಗೆ ಬಂದಂಗೆ ಕಡ್ದು ಸಾಯಿಸ್ಬಿಟ್ಟಿನ ಅಂತೇಳಿ ಮನೆಗೆ ಹೋಗ್ಕೊಂಡು ವಿವೇಕಾನಂದನ ತಂದಿನ, ವಿವೇಕಾನಂದನ ತಂಗಿನ, ವಿವೇಕಾನಂದನ ತಾಯಿನ ಮನಸ್ಸಿಗೆ ಬಂದಂಗೆ ಕೊಡ್ಲಿಕ್ಕೆ ಕಡಿತಾನೆ. ಅವರೆಲ್ಲ ಸತ್ತೋಗ್ಬಿಟ್ಟಾರೆ ಅಂತೇಳಿ ಕೈ ಬಿಟ್ಟು ಒಂದು 6 ವರ್ಷದ ಮಗು ಇರುತ್ತೆ ಆ ಮನ್ಯಾಗ. ಆ 6 ವರ್ಷದ ಮಗುವನ್ನ ಕೈ ತಿರುವಿ ಮುರಿದು ಆ ಹುಡುಗಿಗೆ ಹೇಳ್ತಾನಂತಂದ್ರೆ ಜಾತಿಯ ಕ್ರೌರ್ಯ ಯಾವ ಮಟ್ಟದಲ್ಲಿದೆ ಅನ್ನುವಂಥದ್ದು ಉದಾಹರಣೆ ಇದು. ಆ ಹುಡುಗಿ ಕೈ ಮುರಿದು, ನಿನ್ನನ್ನು ಮಾತ್ರ ಜೀವಂತ ಬಿಡ್ತೀನಿ, ನಾನು ಮಿಕ್ಕರೆಲ್ಲರನ್ನ ಸಾಯಿಸಿ ಸಮಾಧಿ ಮಾಡ್ತೀನಿ, ನಿನ್ನನ್ನು ಮಾತ್ರ ಜೀವಂತ ಬಿಡ್ತೀನಿ. ಯಾಕೆ ಅಂತಂದರೆ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹುಡುಗಿನ ಮಾದಿಗ ಸಮುದಾಯಕ್ಕೆ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗ ಮದುವೆ ಆದರೆ ಪರಿಸ್ಥಿತಿ ಹೆಂಗಿರುತ್ತೆ, ಹೆಂಗೆ ಕಡ್ದು ನಾವು ಸಮಾಧಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಕ್ಕೆ ನೀನು ಬದುಕಿರ್ಬೇಕು. ನಾಳೆ ನೀನು ದೊಡ್ಡಕ್ಕೆ ಆದಮೇಲೆ ನಮ್ಮ ಮನೆತಂದರು ಎಲ್ಲರೂ ಕೊಲೆಗೀಡಾದರು. ಆ ಕೊಲೆ ಕಾರಣ ಏನಂತಂದರೆ ನಮ್ಮ ವಿವೇಕಾನಂದ ಮಾನ್ಯಳ ಮದುವೆ ಆಗಿದ್ದ, ಆ ಕಾರಣಕ್ಕೆ ನಮ್ಮ ಇಡೀ ಕುಟುಂಬ ಸರ್ವನಾಶ ಮಾಡಿದ್ರು ಅಂತೇಳಿ ಹೇಳಕ್ಕೆ ನೀನು ಬದುಕಿರ್ಬೇಕು ಅನ್ನುವಂಥ ಕ್ರೌರ್ಯವನ್ನು ಏನು ಮೆರಿತಾನಲ್ಲ, ಇದನ್ನು ಯಾರೂ ಕೂಡ ಸಹಿಸಬಾರ್ದು. ಸೊ ಇಲ್ಲಿ ಮಾದಿಗ, ಚಲವಾದಿ, ನಾಯಕ, ಲಿಂಗಾಯತ ಯಾವುದೇ ಜಾತಿ ಇಲ್ಲ. ಇಲ್ಲಿ ಇರೋದು ಒಂದೇ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಈ ಮಾನವ ಕುಲದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ, ಮನುಷ್ಯತ್ವ ಇದೆ ಅಂದಮೇಲೆ ಎಲ್ಲರೂ ಸಮಾನರು ಅನ್ನುವಂಥ ಮನಸ್ಥಿತಿ ಇರಬೇಕು. ವಿಶ್ವಗುರು ಬಸವಣ್ಣವ್ರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಲಿಂಗಾಯತ ಅನ್ನುವಂಥ ಸಮುದಾಯನ ಹುಟ್ಟಾಕಿದ್ದೇ ಬಸವಣ್ಣವರು. ಅದು ಒಂದು ಧರ್ಮ, ಹಲವಾರು ಕಾರಣಗಳಿಂದ ಅದು ಧರ್ಮ ಆಗಿ ಇದುವರೆಗೂ ಕೂಡ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ, ಅದು ಬೇರೆ ವಿಷಯ. ವಿಶ್ವಗುರು ಬಸವಣ್ಣವರು ಈ ಭೂಮಿ ಮೇಲೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಜಾತಿನೇ ಇರಲಿಲ್ಲ, ಅದು ಒಂದು ಧರ್ಮ. ಆ ಧರ್ಮದಲ್ಲಿ ಇವತ್ತೇ ನಾನು ಹೋಗಿ ಲಿಂಗಾಯತ ಆಗ್ಬೋದು. ಉದಾಹರಣೆಗೆ ನಮ್ಮ ಗಂಗಾವತಿಯಲ್ಲಿ CS ನಾರಾಯಣ ಅಂತೇಳಿ ಮಾದಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಲಿಂಗಾಯತ ಧರ್ಮವನ್ನು ಪಾಲನೆ ಮಾಡಿ ಇವತ್ತು ಅವರು ಲಿಂಗಾಯತರಾಗ್ಯಾರ. ಅವ್ರ ಸ್ವಸ್ಥರೆಲ್ಲರೂ ಕೂಡ ಲಿಂಗಾಯತರು. ಅವ್ರು ತಿಳ್ಕೊಂಡಿರ್ತಕ್ಕಂಥ ಬಸವಣ್ಣನ ತತ್ವಗಳನ್ನು ಬೇರೆ ಯಾವ ಲಿಂಗಾಯತ ಮಠಾಧೀಶರು ಕೂಡ ತಿಳ್ಕೊಂಡಿಲ್ಲ. ಆ ಪ್ರಮಾಣದಲ್ಲಿ ಬಸವಣ್ಣ ಅವರು ನಮ್ಮೆಲ್ಲರೂ ಕೂಡ ಕಲಿಸಿ ಹೋಗಿದ್ದಾರೆ. ಹಂಗಾಗಿ ಲಿಂಗಾಯತ ಅನ್ನುವಂಥದ್ದು ಏನೋ ಒಂದು ಧರ್ಮ ಇದೆ. ಬಸವಣ್ಣವ್ರು ಈ ಲಿಂಗಾಯತ ಅನ್ನುವಂಥ ಒಂದು ಧರ್ಮನ ಹುಟ್ಟಾಗೋದಕ್ಕಿಂತ ಮುಂಚೆ ನಾವು ಯಾವ ಸಮುದಾಯಕ್ಕೆ ಸೇರಿದ್ವಿ, ನಾವು ಮಾದಿಗರಾಗಿದ್ವು, ಚಲವಾದ್ಯರಾಗಿದ್ವು, ಲಿಂಗಾಯತರಾಗಿದ್ವು ಅಥವಾ ಒಕ್ಕಲಿಗರಾಗಿದ್ರು, ಯಾರಾಗಿದ್ವು ಅನ್ನೋದು ಗೊತ್ತೇ ಇಲ್ಲ ನಮಗೆ. ಸೊ ಬಸವಣ್ಣವರು ಆ ಧರ್ಮವನ್ನು ಹುಟ್ಟಾಕಿದ ಮೇಲೆ ಎಲ್ಲರೂ ಕೂಡ ನಾವೀಗ ಲಿಂಗಾಯತರು ಅಂತೇಳಿ ಹೇಳ್ತೀವಿ. ಹಾಗಾಗಿ ಈ ಜಾತಿಯ ಒಂದು ಪೆಡಂಭೂತವನ್ನು ಎಲ್ಲರೂ ಕೂಡ ಕಿತ್ತಾಕ್ಬೇಕು, ಎಲ್ಲರೂ ಕೂಡ ಸಮಾನವಾಗಿ ಬದುಕುವಂಥ ವ್ಯವಸ್ಥೆ ಆಗ್ಬೇಕು. ನಾವೇನು ಈ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಸಂವಿಧಾನದ ಆಶಯಗಳೇನಿದೆ ಆ ರೀತಿ ಎಲ್ಲರೂ ಕೂಡ ಬದುಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಜೊತೆಗೆ ಮಾನ್ಯಳ ಹೆಸರಿನಲ್ಲಿ ಈ ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಸೊ ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಒಂದು ಹತ್ಯೆ ಆದಂಥ ವಿಷಯ ಹೊರಗಡೆ ಬಂದಿದೆ. ನೀಲಕಂಠ ಬಡಿಗೇರ್ ಹೇಳ್ದಂಗೆ ಹುಬ್ಳಿಯಲ್ಲಿ ಸ್ನೇಹ ಅನ್ನುವಂಥ ಹುಡುಗಿಯ ಹತ್ಯೆ ಆದಾಗ ಕೊಲೆ ಮಾಡಿರೋನು ಮುಸ್ಲಿಮ್,
ಕೊಲೆ ಆಗಿರೋ ಹುಡುಗಿ ಹಿಂದೂ ಅನ್ನೋ ಕಾರಣಕ್ಕೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಅಲ್ಲೇ ಸತ್ತಿರ್ತಕ್ಕಂಥದ್ದು ಒಂದು ಹೆಣ್ಣು ಜೀವ, ಇಲ್ಲೇ ಸತ್ತಿರ್ತಕ್ಕಂಥದ್ದು ಒಂದು ಹೆಣ್ಣು ಜೀವ. ಈ ಕೊಲೆಗಳನ್ನು ಕೂಡ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಂಗಡಣೆ ಮಾಡಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನುವಂಥದ್ದನ್ನು ಯಾರು ಕೂಡ ಮಾಡಬಾರ್ದು. ಕೊಲೆನೇ ಅದು ಯಾರೇ ಮಾಡಿದ್ರು ಕೊಲೆಯನ್ನು ವಿರೋಧಿಸಬೇಕು. ಹಾಗಾಗಿ ಈ ಮಾನ್ಯಳೆ ಹೆಸರಿನ ಮೇಲೆ ಮರ್ಯಾದೆ ಹತ್ಯೆ ಮಾಡುವಂಥವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಕಾನೂನನ್ನು ಕೂಡ ಜಾರಿ ಮಾಡುವಂಥ, ಈಗೇನು ದೆಹಲಿ ಒಳಗೆ ನಿರ್ಭಯ ಹತ್ಯೆ ಆದಾಗ ಏನು ಒಂದು ನಿರ್ಭಯ ಹೆಸರಿನ ಮೇಲೆ ಕಾನೂನು ಜಾರಿ ಆಯಿತು, ಅದೇ ರೀತಿ ಮಾನ್ಯಳೆ ಹೆಸರಿನ ಮೇಲೆ ಒಂದು ಅತ್ಯಂತ ಕಠಿಣ ಕ್ರಮವನ್ನು ಜರುಗಿಸುವಂಥ ಒಂದು ಕಾನೂನನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತೇಳಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಅನಿಸಿ, ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಅನಿಸಿ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಬಂದಿರತಕ್ಕಂಥ ಮತ್ತೊಂದು ಸಾರಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು